ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಾಲದಿಂದ ಮುಕ್ತಿ ಪಡೆಯಬೇಕೆ, ಹಾಗೆಯೇ ಸಾಲದಿಂದ ನಾವು ಹೇಗೆ ಹೊರಗಡೆ ಬರೋದು. ಎಲ್ಲರೂ ಸಾಲದ ಸುಳಿಯಲ್ಲಂತೂ ಸಿಕ್ಕಾಕೊಂಡೇ ಇರ್ತೀವಿ. ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸಾಲ ಹೊನ್ನ ಶೂಲವಯ್ಯ ಅಂತ ಶರಣರೊಬ್ಬರು ಹೇಳಿದ್ದಾರೆ. ಯಾಕಂದರೆ ಸಾಲದಲ್ಲಿ ಸಿಲುಕಿರುವಂತಹ ವ್ಯಕ್ತಿ ಯಾವಾಗಲೂ ಜೀವನದಲ್ಲಿ ಸುಖಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಅವನನ್ನು ಸಾಲಗಾರರು ಕಾಡ್ತಾನೆ ಇರ್ತಾರೆ. ಯಾರಿಗೆ ಸಾಲ ಇರಲ್ವೋ ಆ ವ್ಯಕ್ತಿ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಅಂತ ಹೇಳ್ಬೋದು. ನೀವು ಕೂಡ ಆ ಒಂದು ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ರೆ, ಸಿಲುಕಿದ ಮೀನಿನಂತೆ ಸಾಲದಲ್ಲಿ ಬಿದ್ದು ಒತ್ತಾಡ್ತಿದ್ದೀರಾ? ಸಾಲ ಮರುಪಾವತಿ ಮಾಡಲು ನಿಮಗೆ ತುಂಬ ಕಷ್ಟವಾಗ್ತಿದೆಯಾ? ಸಾಲ ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಸಮಸ್ಯೆ ಉಂಟು ಮಾಡ್ತಾ ಇದೆಯಾ? ಸಾಲ ಮರುಪಾವತಿ ಮಾಡಲು ಕೆಲವೊಂದು ಸಮಸ್ಯೆಗಳು ನಿಮಗೆ ಪದೇ ಪದೇ ಅಡ್ಡಿ ಆಗ್ತಿದ್ರೆ ಅದರಿಂದ ಹೊರಗಡೆ ಹೇಗೆ ಬರೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಕೆಲವೊಂದು ಟೈಮು ಹೇಗೆ ಅಂತಂದರೆ, ನಾವು ಹುಟ್ಟಿರೋ ಅಂಥ ಒಂದು ಏನು ಗಳಿಗೆ ಇರುತ್ತೆ ಅಥವಾ ಟೈಮ್ ಇರುತ್ತೆ, ಆ ಟೈಮಲ್ಲಿ ಕೂಡ ನಮಗೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗೋದಕ್ಕೂ ಚಾನ್ಸಸ್ ಇರುತ್ತೆ. ಒಬ್ಬರ ಜಾತಕದಲ್ಲಿ ಇರೋವಂಥ ಕೆಲವೊಂದು ರೀತಿಯ ಗ್ರಹಗತಿ ಸಂಯೋಜನೆಗಳಿಂದಾಗಿ ಕೂಡ ಸಾಲ ನಮಗೆ ಮರುಪಾವತಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ಕೆಲವೊಂದು ಸಲ ನಮಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದು ತುಂಬಾ ಕಷ್ಟ ಆಗಿ ಸಾಲನ ಮರುಪಾವತಿ ಮಾಡೋದಕ್ಕೂ ಆಗದೆ ಇರೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೂರ್ಯ ದೇವರನ್ನು ಪೂಜೆ ಮಾಡಬೇಕು. ಜಗತ್ತಿಗೆ ಬೆಳಕು ಕೊಡೋ ಅಂಥ ಹಾಗೂ ನಮ್ಮ ಕಣ್ಣಿಗೆ ಕಾಣುವಂಥ ಏಕೈಕ ದೇವರು ಅಂದರೆ ಅದು ಸೂರ್ಯ ದೇವರು. ಸೂರ್ಯ ದೇವರನ್ನು ಪೂಜಿಸಿದ್ರೆ ಹಲವಾರು ಸಮಸ್ಯೆಗಳಿಗೆ ನಿವಾರಣೆ ಆಗುತ್ತೆ. ಇದರಲ್ಲಿ ಸಾಲ ಮರುಪಾವತಿ ಕೂಡ ಸೇರಿಕೊಂಡಿದೆ. ಸಾಲದಿಂದ ಮುಕ್ತಿ ಪಡೆಯಲು ನೀವು ಪ್ರತಿನಿತ್ಯ ಸೂರ್ಯ ದೇವರಿಗೆ ಪೂಜಿಸಿ, ಸೂರ್ಯೋದಯದ ವೇಳೆ ಜಲ ಸಮರ್ಪಣೆ ಮಾಡಿ ಕೆಂಪು ಮೆಣಸಿನ 11 ಬೀಜಗಳನ್ನು ನೀರಿಗೆ ಹಾಕಿ ಅದನ್ನು ಸೂರ್ಯ ದೇವರಿಗೆ ಅರ್ಪಿಸಬೇಕು. ಓಂ ಆದಿತ್ಯಾಯ ನಮಃ ಅಂತ ಹೇಳಿ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ನೀವು ಸೂರ್ಯ ದೇವರನ್ನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ನೀವು ಕೇಳ್ಬೋದು, ಏನಪ್ಪ ನಾವು ಈ ಥರ ಪೂಜೆಗಳೆಲ್ಲ ಮಾಡೋದ್ರಿಂದ ಸಾಲದಿಂದ ಬಂದುಬಿಡ್ತೀವ, ಕೆಲಸ ಏನು ಮಾಡೋದು ಬೇಡವಾ ಅಂತ. ಕೆಲಸ ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ. ನಾವು ಮಾಡೋಂಥ ಕೆಲಸನ ಮಾಡ್ತಾನೆ ಇರಬೇಕು. ಜೊತೆಗೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡೋದನ್ನು, ಕೆಲವೊಂದು ಟಿಪ್ಸ್ನ ಕೂಡ ಫಾಲೋ ಮಾಡೋದ್ರಿಂದ ಆ ಒಂದು ಫೈನಾನ್ಷಿಯಲ್ ವೆಲ್ತ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾರೆ, ನಾವು ಪೂಜೆಗಳೇ ಮಾಡ್ಕೊಂಡು ಇದ್ಬಿಡ್ತೀವಿ, ನಮಗೆ ಸಾಲ ಎಲ್ಲ ಕ್ಲಿಯರ್ ಆಗಿಬಿಡುತ್ತಾ ಅಂತ ಹೇಳ್ಬಿಟ್ಟು. ಪೂಜೆಗಳು ಮಾಡಬೇಕು, ಅದ್ರ ಜೊತೆಗೆ ಕಷ್ಟನೂ ಪಡಬೇಕು. ಮನೇಲಿ ಕುತ್ಕೊಂಡಿದ್ದನ್ನು ಬರೀ ಪೂಜೆ ಮಾಡ್ಕೊಂಡಿರ್ತೀನಿ ಅಂತಂದರೆ ಅದು ಮೊಂಡತನ ಅಂತ ಹೇಳ್ತಾರೆ, ಆಯಿತಾ? ಆ ಮೊಂಡತನಕ್ಕೆ ಯಾವ ಔಷಧಿನೂ ಇರೋದಿಲ್ಲ. ಅವ್ರು ಹಾಗೇ ಇರ್ತಾರೆ, ಲೇಜಿಯಾಗಿ ಸೋಮಾರಿಗಳಾಗಿ ಹಾಗೇ ಇರ್ತಾರೆ. ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅಂತ ಯಾವ ಯೋಚನೆಗಳು ಅವ್ರಿಗಿರೋದಿಲ್ಲ. ಮೊಂಡವಾದ ಮೊಂಡತನ ಮಾಡ್ಕೊಂಡಿರ್ತಾರೆ. ಬಿಟ್ಟರೆ ಜೀವನದಲ್ಲಿ ಮುಂದೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಅವ್ರಿಗೆಲ್ಲ ಒಂದು ಕನ್ಸರ್ನ್ ಇರೋದಿಲ್ಲ. ಯಾರಿಗೆಲ್ಲ ಈ ರೀತಿ ಕನ್ಸರ್ನ್ ಇದೆ, ನಾವೇನಾದರೂ ಮಾಡಬೇಕು ಲೈಫಲ್ಲಿ ಅಂತ ಹೇಳಿದಾಗ, ಆ ಕನ್ಸರ್ನ್ ಇರೋವ್ರಿಗೆ ಏನಾದರೂ ಒಂದು ಟಿಪ್ಸ್ ಹೇಳಿದಾಗ ಆ ಟಿಪ್ಸ್ನ ಕೂಡ ಫಾಲೋ ಮಾಡ್ಕೊಂಡು, ಜೊತೆಗೆ ನಾವು ಮಾಡೋಂಥ ಕೆಲಸಗಳನ್ನ ಕೂಡ ಮಾಡಿಕೊಂಡು ಹೋದಾಗ ಆ ಫೈನಾನ್ಷಿಯಲ್ ಹೆಲ್ತು ಮತ್ತು ವೆಲ್ತು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ದಂಗೆ, ನಾವೇನು ತುಂಬ ಶ್ರೀಮಂತರಾಗಬೇಕು, ಕೋಟಿಗಟ್ಟಲೆ ದುಡ್ಡು ಬರಬೇಕು ಅಂತ ಯಾವ ಪೂಜೆಗಳನ್ನೂ ಮಾಡೋದಿಲ್ಲ. ನಮಗಿರೋಂಥ ಪರಿಸ್ಥಿತಿಗಳು, ಸಂಕಷ್ಟಗಳಿಂದ ಒಂದು ಸ್ವಲ್ಪ ಹೊರಗಡೆ ಬರಬೇಕು. ಇರೋಂಥ ಸಂಕಷ್ಟಗಳಿಂದ ಹೊರಗಡೆ ಬಂದರೆ ಸಾಕು ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದು, ನೆಗೆಟಿವ್ ಆಗಿ ತಗೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವೊಂದು ಟಿಪ್ಸ್ನ ಶೇರ್ ಮಾಡಿದಾಗ ಅದನ್ನು ತಗೊಳ್ಳೋದು ಬಿಡೋದು ಅವ್ರವ್ರಿಗೆ ಇಷ್ಟ. ಹಾಗೆಯೇ ಇನ್ನೊಂದು ಟಿಪ್ ಬಂದುಬಿಟ್ಟು, ವಿಷ್ಣುವಿನ ದೇವಸ್ಥಾನದಲ್ಲಿ ಬಾಳೆ ಗಿಡನ ನೆಡಬೇಕು. ವಿಷ್ಣುವಿನ ದೇವಸ್ಥಾನದಲ್ಲಿ 2 ಬಾಳೆ ಗಿಡ, ಒಂದು ಗಂಡು ಮತ್ತು ಹೆಣ್ಣು ಅಂತ ಒಂದು ಎರಡು ಬಾಳೆ ಗಿಡನ ನೆಡಬೇಕು. ಅದಕ್ಕೆ ಪ್ರತಿದಿನ ನೀರು ಹಾಕಿ ಆರೈಕೆ ಮಾಡಬೇಕು. ನಿಮ್ಮ ಮನೆ ಹತ್ರ ಎಲ್ಲಾದರೂ ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿಗೆ ಸಂಬಂಧಪಟ್ಟ ದೇವರುಗಳ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಹೋಗಿ ಬಾಳೆ ಗಿಡನ ನೆಟ್ಟು ಅದಕ್ಕೆ ನೀರು ಹಾಕ್ತಾ ಬರಬೇಕು. ಅದು ಬಾಳೆ ಗಿಡ ಯಾವಾಗ ಗೊನೆ ಬಿಡೋದಕ್ಕೆ ಪ್ರಾರಂಭ ಮಾಡುತ್ತಾರೋ ಅಷ್ಟೊತ್ತಿಗಾಗಲೇ ನಮ್ಮ ಸಾಲಗಳೆಲ್ಲನೂ
ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಮತ್ತು ಇದರಲ್ಲಿ ಬಿಡೋಂಥ ಹಣ್ಣನ್ನು ನಾವು ತಿನ್ನಬಾರ್ದು, ಬಡಬಗ್ಗರಿಗೆ ದಾನ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೂಡ ಆದಷ್ಟು ಬೇಗ ನಾವು ಸಾಲಗಳಿಂದ ಮುಕ್ತಿ ಹೊಂದ್ಬೋದು. ಹಾಗೆ ನಮಗೆ ರಾಶಿಗೆ ಅನುಗುಣವಾಗಿ ಒಂದು ಹರಳನ್ನು ಧರಿಸ್ಬೇಕಾಗತ್ತೆ. ಸೊ ನಮ್ದು ಯಾವುದೋ ರಾಶಿ ಇರುತ್ತೆ, ಇನ್ಯಾವುದೋ ಹರಳನ್ನು ಧರಿಸಿರ್ತೀವಿ. ಸೊ ಆ ರೀತಿ ಮಾಡಿದಾಗ ಕೂಡ ಸಂಕಷ್ಟಗಳು ಬರ್ತಾ ಇರುತ್ತೆ. ಹಾಗಾಗಿ ಸೊ ಸೆಲೆಬ್ರಿಟೀಸ್ ಎಲ್ಲ ನೀವು ನೋಡಿದರೆ ಅವರೆಲ್ಲರ ಕೈಯಲ್ಲೂ ಉಂಗುರನ ಹಾಕ್ಕೊಂಡಿರ್ತಾರೆ. ಅದು ಅವ್ರ ರಾಶಿಗೆ ತಕ್ಕಂಗೆ ಅವರ ಹರಳನ್ನು ಹಾಕ್ಕೊಂಡು ಒಂದು ಉಂಗುರನ ಧರಿಸಿರ್ತಾರೆ. ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಅಂಥ ಸೆಲೆಬ್ರಿಟೀಸು ಹೆಂಗಿದ್ದವ್ರು ಹೆಂಗೆಂಗೋ ಆಗಿರ್ತಾರೆ. ಸೊ ಅವರೆಲ್ಲ ಇದನ್ನು ನಂಬಿಟ್ಟು ಒಂದು ನಂಬಿಕೆಯಿಂದನೇ ಹಾಕ್ಕೊಂಡಿರ್ತಾರೆ. ಸೊ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಏನಕ್ಕೆ ಪೂಜೆ ಮೊರೆ ಹೋಗ್ತಾರೆ, ಏನೋ ಒಂದು ನಮ್ಗೆ ಕಾಣದೇ ಇರೋ ಶಕ್ತಿ, ಅದರಿಂದ ನಮಗೇನೋ ಒಂದು ಸಿಗತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ. ಸೊ ಹೇಗೆ ನಮ್ಮ ಅದೃಷ್ಟ ದುರಾದೃಷ್ಟ ಎಲ್ಲನೂ ಸರಿಪಡಿಸ ನಮಗೆ ಹಣೆ ಬರದಲ್ಲಿ ಬರೆದ್ಬಿಟ್ಟಿರುತ್ತೆ, ಹೀಗೆ ಇರಬೇಕು, ಹೀಗೆ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಈ ಒಂದು ಕೆಲವೊಂದು ಪರಿಹಾರಗಳೇನಿರುತ್ತೆ ಅದನ್ನು ಒಂದು ಸ್ವಲ್ಪ ಫಾಲೋ ಮಾಡಿಕೊಂಡಾಗ ಒಂದು ಸಂಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಶುಕ್ರವಾರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಸೊ 5 ವಾರ ತನಕ ಈ ರೀತಿ ಮಾಡ್ತಾಯಿದ್ರೆ ಅದರಿಂದ ಕೂಡ ನಮಗೆ ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಸಾಲಗಳಿಂದ ಕೂಡ ನಾವು ಮುಕ್ತಿ ಹೊಂದ್ಬೋದು. ಮತ್ತು ಹುಣಸೆ ಮರ ಇರುತ್ತಲ್ಲ, ಸೊ ಹುಣಸೆ ಮರದ ಕೊಂಬೆ ಇರುತ್ತಲ್ಲ, ಅದರ ಒಂದು ತುಂಡು ಏನಿರುತ್ತೆ ಅದನ್ನು ಒಂದು ಲಾಕರಲ್ಲಾದರೂ ಇಟ್ಕೋಬೋದು, ನಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು. ಒಟ್ಟಿನಲ್ಲಿ ನಾವು ಎಲ್ಲಿ ಹಣ ಸಂಪಾದನೆ ಮಾಡ್ತೀವಿ ಅಂದರೆ ದುಡ್ಡನ್ನು ಇಟ್ಕೊಂಡಿರ್ತೀವಿ ಅಲ್ಲಿ ಈ ಒಂದು ಹುಣಸೆ ಮರ ಇರುತ್ತಲ್ಲ ಅದ್ರದ್ದು ಒಂದು ಕೊಂಬೆ ಒಂದು ಚಿಕ್ಕ ತುಂಡನ್ನು ಇಟ್ಕೊಳ್ಳೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ. ಜಾಸ್ತಿ ನಾವು ಖರ್ಚು ಮಾಡೋ ಅಂಥದ್ದು ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಆಫೀಸು ಮತ್ತು ಮನೆ ಏನಾದರೂ ಆಫೀಸು ಮತ್ತು ಮನೆಯಲ್ಲಿ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು. ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನ ಮಾತ್ರ ಇಟ್ಕೊಳ್ಳಿ. ಆದಷ್ಟು ಡಿಕ್ಲಟರ್ ಮಾಡಿ ಎಲ್ಲನೂ ನೀಟಾಗಿ ಇಟ್ಕೊಳೋದು ತುಂಬಾ ಒಳ್ಳೆಯದು. ಸೊ ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಇದು ಒಂದು ಸ್ವಲ್ಪ ಕಠಿಣ ವಿಧಾನ ಆದರೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಹನುಮಾನ್ ಚಾಲೀಸ ಮಂತ್ರನ ಪ್ರತಿನಿತ್ಯ 108 ಸಲ 40 ದಿನಗಳ ಕಾಲ ಜಪ ಮಾಡಿದಾಗ ನಿಮ್ಮ ಮನೆಯ ಸದಸ್ಯರ ಬೆಂಬಲನ ಕೂಡ ನಾವು ಪಡೀಬಹುದು. ಹಾಗೆಯೇ ಇದೊಂದು ಸ್ವಲ್ಪ ಕಷ್ಟ ಈ ಒಂದು ವ್ರತ ಮಾಡೋದು, ಆದರೆ ಇಷ್ಟ ಇದ್ದವರು ಮಾಡ್ಬೋದು. ಸೊ ಪ್ರತಿದಿನ ಹನುಮಾನ್ ಚಾಲೀಸನ 108 ಸಲ 40 ದಿನಗಳ ಕಾಲ ಜಪ ಮಾಡಬೇಕು. ಹಾಗೆಯೇ ಯಾರು ಹೀಗೆ ಮಾಡ್ತಾರಲ್ಲ ಆ ವ್ಯಕ್ತಿ 40 ದಿನಗಳ ಕಾಲ ಬ್ರಹ್ಮಚರ್ಯ ಪಾಲಿಸಬೇಕು. ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ 40 ದಿನ ಕಾಲ ತಿನ್ನಬಾರ್ದು. ಈ ರೀತಿ ಮಾಡೋದ್ರಿಂದ ಒಂದು ಮಂಗಳವಾರ ಯಾವಾಗಲಾದರೂ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾ ಬಂದು ಅಲ್ಲಿ ಕಡಲೆ ಇರುತ್ತಲ್ಲ ಆ ಕಡಲೆನ ಹನುಮಂತನಿಗೆ ಅರ್ಪಿಸಿ ಬರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೂಡ ಸಾಲಗಳಿಂದ ಮುಕ್ತಿ ಹೊಂದ್ಬೋದು. ಸ್ವಲ್ಪ ಕಷ್ಟ ಇದೆ ಡೈಲಿ ಲೈಫಲ್ಲಿ ಮಾಡೋದಕ್ಕೆ, ಬಟ್ ಇಷ್ಟ ಇದ್ದವರು ಮಾಡ್ಬೋದು. ಅಶ್ವತ್ಥ ಮರಕ್ಕೆ ನೀರು ಹಾಕಬೇಕು. ಸೊ ಸಾಲದಿಂದ ಮುಕ್ತಿ ಪಡಬೇಕಂತ ಏನಾದರೂ ಆಲೋಚನೆ ಮಾಡ್ತಾಯಿದ್ರೆ ಒಂದು 4 ಶನಿವಾರ ಅಶ್ವತ್ಥ ಮರಕ್ಕೆ ಹೋಗಿ ನೀರನ್ನು ಹಾಕಬೇಕು. ಸೊ ಈ ರೀತಿ ಎಲ್ಲನೂ ಮಾಡೋದ್ರಿಂದ ಒಂದು ಸ್ವಲ್ಪ ಸಾಲದಿಂದ ಮುಕ್ತಿನ ಹೊಂದ್ಬೋದು. ಇದಲ್ಲದೆ ಸೊ ಈ ಎಲ್ಲ ಟಿಪ್ಸ್ ಅಲ್ಲದೆ ಇನ್ನೂ ಕೆಲವೊಂದು ಟಿಪ್ಸ್ನ ಹೇಳಬೇಕು ಅಂತಂದರೆ ಸಾಲಗಳಿಂದ ಹೊರಗಡೆ ಬರೋದಕ್ಕೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ಸಾಲ ಮಾಡಿರ್ತೀವಿ. ಅದನ್ನು ಆನ್ ಟೈಮ್ ಕಟ್ಕೊಂಡು ಹೋಗ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾವಾಗ ನಾವು ಸ್ಕಿಪ್ ಮಾಡ್ತೀವಿ ಆವಾಗ ಅದು ನಮಗೆ ಬರ್ಡನ್ ಅಂತ ಅನಿಸುತ್ತೆ. ಸೊ ಕರೆಕ್ಟಾಗಿ ನಮಗೇನಾದರೂ ಇನ್ಕಮ್ ಇದ್ದಾಗ ಇವಾಗ ಒಂದು ಜಾಬ್ಗೆ ಹೋಗ್ತಾ ಇರ್ತೀವಿ, ಕರೆಕ್ಟ್ ಟೈಮ್ಗೆ ನಮ್ಗೆ ಇನ್ಕಮ್ ಬರ್ತಾಯಿದೆ ಅಂದಾಗ ಎಷ್ಟೇ ನಾವು ಸಾಲ ಇದ್ರೂ ಮಂತ್ಲಿ ಇಷ್ಟು ಅಂತ ಹೇಳಿ ಅದನ್ನು ತೀರಿಸ್ಕೊಂಡು ಸಾಲನ ಕ್ಲಿಯರ್ ಮಾಡ್ಕೋತೀವಿ. ಬಟ್ ಕೆಲವೊಂದು ಟೈಮು ನಮ್ಮ ಹಣೆ ಬರ ಸರಿ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಇರೋ ಜಾಬಲ್ಲಿ ಕೂಡ ಏನಾದರೂ ತೊಂದರೆಗಳಾಗೋದಂಥದ್ದು, ಮತ್ತು ಕರೆಕ್ಟ್ ಟೈಮ್ಗೆ ಆ ಪೇಮೆಂಟ್ ಬರದೇ ಇರೋವಂಥದ್ದು, ಹೀಗೆ ಏನಾದರೂ ಇದನ್ನ ಆ ಜಾಬಲ್ಲಿ ಬರೋಂಥ ಒಂದು ಸ್ಯಾಲ್ರಿಗೆ ಏನಿರುತ್ತೆ ಅದಕ್ಕೆ ಇನ್ನೇನಾದ್ರು ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಬರೋವಂಥದ್ದು, ಈ ರೀತಿ ಎಲ್ಲನೂ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ಖರ್ಚುಗಳಾಗ್ತಾ ಇರುತ್ತಲ್ಲ, ಆ ಎಕ್ಸ್ಟ್ರಾ ಖರ್ಚುಗಳನ್ನ ತಡೆಯೋದಕ್ಕೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಬೇಕು ಅಂತ ಹೇಳೋವಂಥದ್ದು.
ಸೊ ಎಕ್ಸ್ಟ್ರಾ ಹಾಸ್ಪಿಟಲ್ ಖರ್ಚು ಬರ್ಬೋದು, ಬೇರೆ ಇನ್ನೇನಾದರೂ ಖರ್ಚು ಬರ್ಬೋದು. ಈ ರೀತಿ ಎಲ್ಲನೂ ಬಂದಾಗ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡಿದ್ರೆ ಆವಾಗ ಕರೆಕ್ಟ್ ಟೈಮ್ಗೆ ಆ ಒಂದು ಸಾಲನ ಕೂಡ ನಾವು ಕಟ್ಕೊಂಡು ಹೋಗ್ಬೋದು. ಆವಾಗ ನಮಗೆ ಬರ್ಡನ್ ಅಂತ ಅನಿಸೋದಿಲ್ಲ. ಸೊ ನಮಗೆ ಈ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಒಂದು ತಿಂಗಳಲ್ಲಿ ಜಾಯ್ನ್ ಆದಾಗ ನಮ್ಗೆ ಆ ಸಾಲ ಕಟ್ಟೋದಕ್ಕೆ ಬರ್ಡನ್ ಆಗುತ್ತೆ. ಆವಾಗ ಕ್ಲಿಯರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಕಷ್ಟ ಆದಾಗ ಏನು ಮಾಡ್ತೀವಿ, ಆ ಸಾಲ ಅನ್ನೋದು ನಮಗೆ ಹೊರೆ ಆಗಿಬಿಡುತ್ತೆ. ಅಯ್ಯೋ ಇದನ್ನು ತೀರಿಸಿಲ್ವಲ್ಲ, EMI ಕಟ್ಟಿಲ್ವಲ್ಲ, ಏನು ಮಾಡೋದು ಅಂತ ಚಿಂತೆ ಆಗಿಬಿಟ್ಟು ಅದರಿಂದನೇ ಡಿಪ್ರೆಷನ್ಗೆ ಹೋಗಿ ಈಗ ನೋಡ್ತಾ ಇರ್ಬೋದು ಉತ್ತರ ಕರ್ನಾಟಕದ ಕಡೆ ಎಲ್ಲ ಎಷ್ಟೊಂದು ಜನ ಆಲ್ರೆಡಿ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಏನಕ್ಕೆ ಅಂದರೆ ಈ ಕಾರಣಕ್ಕೇನೆ ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು. ಸೊ ಅಷ್ಟು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಅದರಿಂದ ನಾವು ಹೊರಗಡೆ ಬರ್ಬೋದು. ಹಾಗೆಯೇ ಇದು ಸಾಲದ ಬಗ್ಗೆ ಹೇಳ್ತಾ ಇರೋದ್ರಿಂದ ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಮಂಗಳವಾರದೊತ್ತು ನೀವು ಯಾರಿಗಾದರೂ ಸಾಲ ತಗೊಂಡಿರೋದನ್ನು ರಿಟರ್ನ್ ಮಾಡ್ತಾಯಿದ್ದೀರಾ ಅಂದರೆ ಆದಷ್ಟು ಮಂಗಳವಾರನೇ ರಿಟರ್ನ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮಂಗಳವಾರ ಸಾಲಗಳನ್ನ ತೀರಿಸೋದ್ರಿಂದ ಬೇಗನೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂದು ಸಿಂಪಲ್ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.